ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲಿಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಉಪಚುನಾವಣೆಯಲ್ಲಿ ನಡೆದಿರುವಂತಹ ವಿಚಾರದ ಬಗ್ಗೆ, ಅಂದ್ರೆ ಉಪಚುನಾವಣೆಯಲ್ಲಿ ಮುಸಲ್ಮಾನ ಬಾಂಧವರಿಗೆ ಮಾಡಿರುವಂತಹ ದ್ರೋಹವನ್ನ ಮುಚ್ಚಿ ಹಾಕಲಿಕ್ಕೆ ಈ ರೀತಿಯಾದ ಡಿಸಿಷನ್ ತೆಗೆದುಕೊಂಡ್ರಾ ಎನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಧಾರ್ಮಿಕ ವಸ್ತ್ರಕ್ಕೂ ಶಾಲೆಗೂ ಏನಿದೆ ಸರ್ ಸಂಬಂಧ ಅಂತ ಹೇಳಿ ಸಾರ್ವಜನಿಕರು ಮಧು ಬಂಗಾರಪ್ಪ ಅವರನ್ನ ಕೇಳ್ತಾ ಇದ್ದಾರೆ. ಉಪಚುನಾವಣೆಯಲ್ಲಿ ನಡೆದಂತಹ ಅನ್ಯಾಯ, ಸಮರ್ಥ ಶಾಮನೂರು ಶಿವಶಂಕರ್ ಅವರಿಗೆ ಕೊಟ್ಟಿರುವಂತಹ ಟಿಕೆಟ್ ಅದು ಮುಸಲ್ಮಾನ ಬಾಂಧವರಿಗೆ ಸಿಗಬೇಕಾಗಿತ್ತು. ಮುಸಲ್ಮಾನ ಬಾಂಧವರನ್ನ ತಣ್ಣಗೆ ಮಾಡಲಿಕ್ಕೆ ಅಥವಾ ಅವರ ಒಂದು ಕೋಪವನ್ನು ಇಳಿಸ್ಲಿಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಹಿಂದಿರುವಂತಹ ಬಿಜೆಪಿ ಸರ್ಕಾರ ಯಾವುದೇ ಬುರ್ಕಾಗಳನ್ನ ಅಥವಾ ಹಿಜಾಬ್ಗಳನ್ನ ಹಾಗೆ ಹಿಂದೂ ಶಾಲ್ಗಳನ್ನ ಹಾಕೊಂಡು ಬರಬಾರದು ಅಂತ ಹೇಳಿ ಕಾನೂನನ್ನ ಮಾಡಿತ್ತು. ಆದ್ರೆ ಈಗ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಹಿಜಾಬ್ ಧರಿಸಲಿಕ್ಕೆ ಅಡ್ಡಿಲ್ಲ, ಓಕೆ ಅಂತ ಮಾಡಿದೆ. ಅದು ಕೂಡ ಮುಸಲ್ಮಾನ ಬಾಂಧವರು 16ನೇ ತಾರೀಕು ಮೀಟಿಂಗ್ ಇಟ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳಬೇಕು ಅಂತ ಹೇಳಿ ಅಲ್ಲಿ ಚರ್ಚೆಗಳು ನಡೆಯುತ್ತೆ. ಅವರನ್ನ ಸಮಾಧಾನ ಮಾಡ್ಲಿಕ್ಕೋಸ್ಕರ, ಮುಸಲ್ಮಾನ ಬಾಂಧವರನ್ನ ಸಮಾಧಾನ ಮಾಡ್ಲಿಕ್ಕೋಸ್ಕರ, ಅವರ ಕಣ್ಣೀರನ್ನ ಒರೆಸೋಕ್ಕೋಸ್ಕರ, ಅವರು ಶಾಂತಿಯನ್ನ ಕಾಪಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸಲಿಕ್ಕೆ ಅನುಮತಿಯನ್ನ ನೀಡಲಾಗಿದೆ ಅಂತ ಹೇಳಿ ಮಾತುಗಳು ಹೊರಗೆ ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕ್ಲಾರಿಟಿಯನ್ನ ಮಧು ಬಂಗಾರಪ್ಪ ಅವರೇ ಕೊಡಬೇಕಾಗತ್ತೆ. ಯಾವ ಶಾಲೆಯಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾರೋ, ಯಾವ ಶಾಲೆಯಲ್ಲಿ ವಿದ್ಯೆಯ ವಿಚಾರವಾಗಿ ಕಾನ್ಸಂಟ್ರೇಟ್ ಮಾಡ್ತಾರೋ, ಅದೇ ಶಾಲೆಯಲ್ಲಿ ಹಿಜಾಬ್ ಅನ್ನ ಧರಿಸ್ಕೊಂಡು ಬರೋಕೆ ಓಕೆ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದೆ. ಎಲ್ರಿ ಇದು? ವಿದ್ಯಾರ್ಥಿಗಳಿಗೆ ವಿದ್ಯೆ ಬೇಕು, ಅದು ಬಿಟ್ಬಿಟ್ಟು ಹಿಜಾಬೋ ಮತ್ತೊಂದು ಕೇಸರಿ ಶಾಲು ಅವಶ್ಯಕತೆ ಇಲ್ಲ. ಇಲ್ಲಿ ಹಿಜಾಬ್ಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಕೇಸರಿ ಶಾಲೆ ಏನ್ ಮಾಡಿತ್ತು ನಿಮಗೆ? ಮುಸಲ್ಮಾನ ಬಾಂಧವರ ಕಣ್ಣೊರೆಸ್ಲಿಕ್ಕೋಸ್ಕರ, ಅವರ ಒಂದು ಕೋಪವನ್ನು ಶಾಂತಿ ಮಾಡ್ಲಿಕ್ಕೋಸ್ಕರ ಇಲ್ಲಿ ಹಿಂದೂ ವಿದ್ಯಾರ್ಥಿಗಳ ಒಂದು ಭಾವನೆಗೆ ಯಾಕೆ ಧಕ್ಕೆ ತರ್ತಾ ಇದ್ದೀರಾ? ರೂಲ್ಸ್ ಅಂದ್ಮೇಲೆ ರೂಲ್ಸು. ಯಾರು ಹಿಜಾಬ್ ಕಟ್ಟಂಗಿಲ್ಲ, ಯಾರು ಹೆಗಲ್ ಮೇಲೆ ಚಾಲ್ ಹಾಕಂಗಿಲ್ಲ, ಇದೇ ರೂಲ್ಸು. ಮಾಡಿ. ವಿದ್ಯಾರ್ಥಿಗಳು ಬಂದು ಸುಮ್ಮನೆ ಕಲ್ತ್ಕೊಂಡು ಹೋಗ್ಬೇಕು, ಬೇರೆ ವಿಚಾರಗಳಿಗೆ ಮೂಗು ತೋರಿಸಬಾರ್ದು. ಮಾಡಿ ರೂಲ್ಸ್. ನಿಮ್ಮ ರಾಜಕೀಯಕ್ಕೋಸ್ಕರ ವಿದ್ಯಾರ್ಥಿಗಳ ಜೀವನವನ್ನ ಯಾಕ್ರಿ ಬಲಿ ಕೊಡ್ತೀರಾ? ನೀವು ಅಲ್ಲಿ ಮುಸಲ್ಮಾನ ಬಾಂಧವರನ್ನ ಸಮಾಧಾನ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಯಾಕೆ ಎತ್ಕಡ್ತೀರಾ? ಇದಾ ನಮ್ಮ ಸಮಾಜ? ಎಸ್ ವೀಕ್ಷಕರೇ, ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.